ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಓಜಸ್ ಕಲಬುರ್ಗಿ ಅಂತ. ನಾನು ಬೆಂಗಳೂರಿಂದ. ಆ್ಯಕ್ಚುಲಿ ನಮ್ಮ ನೇಟಿವು ಉತ್ತರ ಕರ್ನಾಟಕ, ಬಿಜಾಪುರ. ಅಲ್ಲಿ ನಮ್ಮಪ್ಪ ಹೆಸರು ಮುತ್ತುರಾಜ್ ಕಲಬುರ್ಗಿ ಅಂತ, ಅಮ್ಮ ಹೆಸರು ಆರತಿ ಮುತ್ತುರಾಜ್. ನಾನು ಚಿಕ್ಕವನಿದ್ದಾಗಿಂದ ನಮ್ಮಮ್ಮ ಹೊಟ್ಟೆಲಿರ್ಬೇಕಾಗಿಂದನೂ ನಮ್ಮಮ್ಮ ಮೆಡಿಟೇಷನ್ ಮಾಡ್ತಿದ್ರು. ಹಾಗೆ ನಾನು ಚಿಕ್ಕವನಿದ್ದಾಗಿಂದನೂ ಮೆಡಿಟೇಷನ್ ಮಾಡ್ತಿದ್ದೀನಿ. ಆಮೇಲೆ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಚಿಕ್ಕವನಿದ್ದಾಗಿಂದ ನಮ್ಮಪ್ಪ ಎಲ್ಲ 41 days ಮೆಡಿಟೇಷನ್ ಮಾಡಿಸ್ತಿದ್ರು. ಆಮೇಲೆ ನಾನು ಮಾಡಿಸ್ತಿದ್ದೆ. ಎಷ್ಟು ಮಾಡಿಸ್ತಿದ್ರು ನಂಗೆ ಮೊದಲು ಹಂಗೆ ಸ್ವಲ್ಪ ಸ್ವಲ್ಪ ಮಾಡ್ತಾ, ಆಮೇಲೆ 40 minutes ಮಾಡ್ತಿದ್ದೆ, ಆಮೇಲೆ 1 hour, half an hour ಎಲ್ಲ ಮಾಡ್ತಿದ್ದೆ. ಆಮೇಲೆ ಇವಾಗ ಇಲ್ಲಿ ಅಲ್ಲೆಲ್ಲ ಕ್ಲಾಸಸ್ ಇದ್ದರೆ ನಾನು 3 hour ಆ ಥರ ಎಲ್ಲ ಮಾಡಿದ್ದೀನಿ. ಆಮೇಲೆ ಎಕ್ಸ್ಪೀರಿಯನ್ಸು ಆಗಿದೆ. ನಂಗೆ ಸ್ಟಡೀಸಲ್ಲಿ ಜಾಸ್ತಿನೇ ಹೆಲ್ಪ್ ಆಗಿದೆ. ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ. ಆಮೇಲೆ ಮೈಂಡ್ ಶಾರ್ಪ್ ಇರುತ್ತೆ. ನಾನು ಒಂದ್ಸಲಿ ಕ್ಲಾಸಲ್ಲಿ ಕೇಳಿದ್ದೆ, ನಾವು ಏನೇ ಕೆಲಸ ಮಾಡಬೇಕಾದ್ರೂ ಬ್ರೆತ್ ಅಬ್ಸರ್ವ್ ಮಾಡ್ಕೊಂಡು ಮಾಡ್ತಿದ್ರೆ ಅದು ಇನ್ನೂ ಎಫೆಕ್ಟಿವ್ ಇರುತ್ತೆ ಅಂತ ಹೇಳ್ತಿದ್ರು. ನಾನು ಅದನ್ನು ಫಾಲೋ ಮಾಡ್ತಿದ್ದೆ. ಅದು ನನಗೆ ಹೆಲ್ಪ್ ಆಗಿತ್ತು. ಆಮೇಲೆ ಇವತ್ತು ಕಡ್ತಾಲಲ್ಲಿ ಕ್ಲಾಸಸ್ ನಡೀತಿದೆಯಲ್ಲ, ಇವತ್ತು ಅದು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತಿದ್ರು. ಅಲ್ಲಿ ಇವತ್ತು ನನಗೊಂಥರ ನನ್ನ ಕಾಲು ಸಪ್ರೇಟ್ ಆಗೋ ಥರ ಫೀಲ್ ಆಗ್ತಿತ್ತು. ನನ್ನ ಕಾಲಿದೇನಾ ಇಲ್ಲ ಆ ಥರ ನಂಗೆ ಫೀಲ್ ಆಗ್ತಿತ್ತು. ಆಮೇಲೆ ನಾನು ಪೈಮಾ ಕ್ಲಾಸಸ್ ಅಟೆಂಡ್ ಆಗ್ತಿದ್ದೀನಿ. ಲೋಕ ಕಲ್ಯಾಣ ಗ್ರೂಪ್ ಮೆಡಿಟೇಷನ್, LKG ಮೆಡಿಟೇಷನ್ನು. ಪೈಮಾ ಜಾಸ್ತಿನೇ ಹೆಲ್ಪ್ ಆಗಿದೆ ನನಗೆ. ಅಲ್ಲಿ ಎಷ್ಟೊಂದು ಆಪರ್ಚುನಿಟಿ ಸಿಕ್ಕಿದೆ. ಆಮೇಲೆ ನಾನು ಜಾಸ್ತಿ ಮೆಡಿಟೇಷನಲ್ಲಿ ಇನ್ವಾಲ್ವ್ ಆಗಿ ಆಮೇಲೆ ಜಾಸ್ತಿ ತಿಳ್ಕೊಂಡಿದ್ದೀನಿ ಅಂತಂದರೆ ಪೈಮಾ ಅಲ್ಲಿನೇ. ಅಲ್ಲೂ ಕ್ಲಾಸಸ್ಸು ಆ ಥರ ಎಲ್ಲ ಮಾಡಿದ್ದೀನಿ. ಒಂದ್ಸಲಿ ಭಗವದ್ಗೀತೆ ಹೇಳಿದ್ದೀನಿ, ಆ ಥರ ಎಲ್ಲ ಮಾಡಿದ್ದೀನಿ. ಆಮೇಲೆ ಅಲ್ಲಿ 10 minutes ಮೆಡಿಟೇಷನ್ ಮಾಡಿದ್ರೆ ಫುಲ್ ರಿಲ್ಯಾಕ್ಸ್. ದಿನ ಎಲ್ಲ ಕೆಲಸ ಮಾಡಿರ್ತೀವಲ್ಲ, ಅಲ್ಲಿ 10 minutes ಮೆಡಿಟೇಷನ್ ಮಾಡಿದ್ರೆ ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಿತ್ತು. ನಾನು ಇವಾಗ ಲಾಕ್ಡೌನ್ ಆದಮೇಲೆ ಸ್ಕೂಲ್ಗೆ ಹೋಗ್ತಿದ್ದೆ. ಲಾಕ್ಡೌನ್ ಮುಗೀತಲ್ಲ, ಆವಾಗ ಸ್ಕೂಲ್ಗೆ ಹೋಗ್ತಾ ಇರಬೇಕಾದ್ರೆ 2 ವರ್ಷ ಕೊಡದೇ ಇರೋ ವರ್ಕ್ಸ್ ಎಲ್ಲ ಇವಾಗೇ ಕೊಡ್ತಿದ್ರು. ಅದನ್ನೆಲ್ಲ ಸ್ಕೂಲಿಂದ ಬಂದಮೇಲೆ 1 hour ಇಲ್ಲ 1.5 hour ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಆಟಾಡ್ಕೊಂಡು ಏನೋ ಒಂದು ಮಾಡ್ತಿದ್ದೆ. ಆಮೇಲೆ ಕುತ್ಕೊತಿದ್ದೆ. ಇವಾಗ ಅಸೈನ್ಮೆಂಟ್ಸು, ಪ್ರಾಜೆಕ್ಟ್ಸ್ ಆ ಥರ ಕೊಡ್ತಿದ್ರಲ್ಲ, ಮಧ್ಯಾಹ್ನದಿಂದ ಮಾಡ್ತಿದ್ದೆ. ಆಮೇಲೆ ಇವಾಗ ಕ್ಲಾಸ್ ಸ್ಟಾರ್ಟ್ ಆಯ್ತಂದರೆ ಕ್ಲಾಸ್ ಕೇಳಿಕೊಂಡು ಮಾಡ್ತಿದ್ದೆ ನನ್ನ ವರ್ಕ್ಸ್ನೆಲ್ಲ. ಆಮೇಲೆ ಮೆಡಿಟೇಷನ್ 10 minutes ಅದು ಶುರು ಆಯಿತು ಅಂತಂದರೆ ಮಾಡ್ತಿದ್ದೆ. ಆವಾಗ ನನಗೆಲ್ಲ ಒಂಥರ ಸ್ಲೀಪಿ ಮೂಡಲ್ಲೆಲ್ಲ ಇರ್ತಿದ್ದೆ. ಯಾವಾಗ ಎಲ್ಲ ವರ್ಕ್ಸ್ ಆದಮೇಲೆ ಆ 10 minutes ಮಾಡ್ತಿದ್ನಲ್ಲ, ಅದು ನಂಗೆ ಫುಲ್ ರಿಲ್ಯಾಕ್ಸ್ ಕೊಡ್ತಿದ್ದು, ಫುಲ್ ಎನರ್ಜಿ ಕೊಡ್ತಿತ್ತು ನನಗೆ. ಆಮೇಲೆ ಮತ್ತೆ ಇನ್ನೂ ಜಾಸ್ತಿ ವರ್ಕ್ಸ್ ಇದ್ದರೆ 12 o'clockವರೆಗೂ ಕೂತ್ಕೊತಿದ್ದೆ ರಾತ್ರಿ, ಆ ಥರ ಮಾಡ್ತಿದ್ದೆ. ಆಮೇಲೆ ಮತ್ತೆ ಒಂದ್ಸಲಿ ನನಗೆ ಶ್ರೇಯನ್ಸ್ದಾಗ ಅವ್ರದ್ದು ಮ್ಯೂಸಿಕ್ ಹಾಕ್ಕೊಂಡು ಮಾಡ್ತಿದ್ದೆ. ಅವ್ರದ್ದು ಎಫೆಕ್ಟಿವ್ ಇರ್ತಿತ್ತು. ನಂಗೆ ಜಾಸ್ತಿ ಇಷ್ಟ ಆಗಿಬಿಟ್ಟಿತ್ತು ಅವ್ರದ್ದು ಮ್ಯೂಸಿಕ್ಕು. ಅದನ್ನು ಹಾಕ್ಕೊಂಡು ಮಾಡ್ತಿದ್ದೆ ಒಂದ್ಸಲಿ. ಬರೀ 21 minutesಲ್ಲಿ ಫುಲ್ ಡೀಪ್ ಹೊರ್ಟೋಗಿದ್ದೆ ನಾನು. ಡೀಪ್ ಅಂದರೆ ಡೀಪ್. ಅವ್ರು ಹೇಳ್ತಿದ್ದೇನೂ ಕೇಳಿಸ್ತಿರ್ಲಿಲ್ಲ. ನಾನು ಏನು ಮಾಡ್ತಿದ್ದೆ ಅಂತ ಏನೂ ಗೊತ್ತಿರಲಿಲ್ಲ. ಆಮೇಲೆ ಒಂಥರ ನಮ್ಮ ತಲೆ ಕೆಳಗಡೆ ಬೀಳೋದು, ವಾಲೋದು ಆ ಥರ ಆಗುತ್ತಲ್ಲ, ಆ ಥರ ಆಗಿ ನಾನು ಸೈಡ್ಗೆ ವಾಲ್ಬಿಟ್ಟು ವಾಲ್ಗೆ ನಂಗೆ ತಲೆಗೆ ಏಟು ಮಾಡ್ಕೊಂಬಿಟ್ಟಿದ್ದೆ. ಆಮೇಲೆ ಎದ್ದು ಫೋನ್ ನೋಡಿದ್ರೆ 21 minutes ಆಗಿದೆ ಅಷ್ಟೇ. ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ. ಎಲ್ಲರೂ ಮೆಡಿಟೇಷನ್ ಮಾಡಬೇಕು. ಇದು ಎಲ್ರಿಗೂ ಹೆಲ್ಪ್ ಆಗುತ್ತೆ. ಇವಾಗ ಬರೀ ವಯಸ್ಸಾಗಿರೋರಿಗೆ
ವಯಸ್ಸಾಗಿರೋರು ಮಾಡಬೇಕಂತಿಲ್ಲ, ಇಲ್ಲ ಯೂತ್ ಮಾಡಬೇಕಂತಿಲ್ಲ, ಎಲ್ರಿಗೂ ಇದೆ. ಇದು ಎಲ್ರಿಗೂ ಯೂಸ್ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಇರಲಿ, ಯಾವುದೇ ಪ್ರಾಬ್ಲಮ್ ಇರಲಿ, ಪ್ರಾಬ್ಲಮ್ ಇಲ್ಲದೆ ಇರಲಿ, ಮೆಡಿಟೇಷನ್ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. PMC ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.